ಎಷ್ಟು ಚೆನ್ನಾಗೈತೆ ಅಂದ್ರೆ ಸ್ಕಿನ್. ನನಗೆ ನಿಜ ಹೇಳ್ಬೇಕಾದ್ರೆ ಇದು ನಮ್ಮ ಸ್ಕಿನ್ನ ಅಂತ ಅನಿಸ್ತದೆ. ನೀವು ಬರೀ ಒಂದು 4 ದಿನ ಯೂಸ್ ಮಾಡ್ತಾವ್ರಿ ಈ ಒಂದು ಆಯಿಲನ್ನು. ನಮ್ಮ ಸ್ಕಿನ್ನ ಇದು ಅಂತ ನೀವು ಅನ್ಕೊಂತೀರಿ, ಅಷ್ಟು ಚೆನ್ನಾಗಿ ಈ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ಒಂದು ಆಯಿಲನ್ನು ತೊಗೊಂಬಂದಿದ್ದೀನಿ ನಾನು. ಈ ಆಯಿಲನ್ನು ನನಗಂತೂ ಅದ್ರ ಬಗ್ಗೆ ಎಷ್ಟು ಹೇಳಬೇಕು ಅಂತ ಅಂತಂದ್ರೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಆಯಿಲು. ಅದನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೊರಿ ಫ್ರೆಂಡ್ಸ್. ರೆಡಿ ಮಾಡಿಕೊಂಡು ನೀವು ಯೂಸ್ ಮಾಡಿದ್ರೆ ದಿನಾಲೂ ಟ್ರೈ ಮಾಡ್ಕೊತ ಬರ್ರಿ. ನಾನು ನಿಜ ಹೇಳ್ಬೇಕಂದ್ರೆ ಇವತ್ತು ಏನನ್ನು ಹಚ್ಚಿಲ್ಲ, ಒಂದು ಲಿಪ್ ಬಾಮ್ ಅಷ್ಟು ಹಚ್ಕೊಂಡಿದ್ದೀನಿ, ಮುಖ ಅಷ್ಟು ತೊಳ್ಕೊಂಡಿದ್ದೀನಿ ಅಷ್ಟೇ. ನೋಡಿರಿ ಎಷ್ಟು ಚೆನ್ನಾಗೈತೆ ಅಂದ್ರೆ ನನ್ನ ಸ್ಕಿನ್ನು. ಒಂದು ನೀವು ನೈಟ್ ಹಚ್ಚಿ ಮಲಗಿ ಎದ್ದ ಮೇಲೆ ನೀವು ಬೆಳಗ್ಗೆ ಎದ್ದು ಹೇಳ್ತಿರಲ್ಲ, ಬೆಳಗ್ಗೆ ನಿಮ್ಮ ಸ್ಕಿನ್ನು ಎಷ್ಟು ಸಾಫ್ಟ್ ಆಗಿರ್ತೈತಿ, ಆಮೇಲೆ ಗ್ಲೋ ಆಗಿರ್ತೈತಿ. ಒಂದು ರೀತಿ ಅದು ಚೆನ್ನಾಗಿರುವಂಥ ಒಂದು ಸ್ಕಿನ್ನನ್ನು ನೀವು ಪಡ್ಕೋಬೋದು. ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ ಇದ್ದವರು ಅಂತೂ ಯಾವುದೇ ರೀತಿ ಯೋಚನೆ ಮಾಡ್ದೇನೆ ನೀವು ಈ ಆಯಿಲ್ನ ಹಚ್ಕೋಬೋದು. ಆಯಿಲಿ ಸ್ಕಿನ್ ಇದ್ದವರು ಹಚ್ಚಿ ಒಂದು 10 ನಿಮಿಷ ಬಿಟ್ಟು ನೀವು ಮುಖ ತೊಳೆದ್ರೆ ಸಾಕು. ಒಂದು 10-15 ನಿಮಿಷ ಬಿಟ್ಟು ಮುಖ ತೊಳೆದ್ರೆ ಸಾಕು. ಪೂರ್ತಿ ನೈಟೆಲ್ಲ ನೀವು ಇದನ್ನ ಹಚ್ಚೋ ಅವಶ್ಯಕತೆ ಇಲ್ಲ. ಒಂದು 10-15 ನಿಮಿಷ ಹಚ್ಚಿ ಮತ್ತೆ ನೀವು ಮುಖ ತೊಳಿಬೇಕಾಗತ್ತಿ. ಈ ನಮ್ಮ ಸ್ಕಿನ್ನು ನಮಗೆ ನಿಜವಾಗ್ಲೂ ವರದಾನ. ಯಾಕಂತ ಅಂದರೆ ಈ ಡ್ರೈ, ನಾರ್ಮಲ್ಲು, ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇದ್ದವ್ರು ನಾವು ಏನೇ ಹಚ್ಚಿದ್ರು ನಮಗೆ ಯಾವುದೇ ರೀತಿ ಗುಳ್ಳೆ ಆಗಂಗಿಲ್ಲ, ಆಮೇಲೆ ರ್ಯಾಷಸ್ ಬರೋಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಖುಷಿ ಪಡ್ಬೇಕಾಗತ್ತಲ್ಲ. ಈ ಒಂದು ಸ್ಕಿನ್ ಇದ್ದವ್ರು ಇದನ್ನ ಆರಾಮಾಗಿ ನೀವು ಯೂಸ್ ಮಾಡಿರಿ. ಇದು ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಮಾಡಿಟ್ಕೋರಿ. ಪ್ರತಿದಿನ ರಾತ್ರಿ ಈ ಒಂದು ಆಯಿಲನ್ನು ಹಚ್ತಾ ಬರ್ರಿ. ನೀವೀಗ ಕುಂಕುಮದಿ ತೈಲ ಹಚ್ತೀನಿ ಅಂತ ಅಂದ್ರೆ ಅದನ್ನು ನೀವು ಹಚ್ಬೋದು, ಇಲ್ಲ ಅನ್ನಂಗಿಲ್ಲ. ಯಾರ ಹತ್ರ ಕುಂಕುಮದಿ ತೈಲ ಇಲ್ಲ, ಬರೀ ನೀವೀಗ ಹಸಿ ಹಾಲು, ನಾನೀಗ ಪೌಡ್ರ್ ಕಳಿಸಿದ್ದೀವಲ್ಲ, ಅವರು ನಮ್ಮ ಹತ್ರ ನಾವು ಬರೀ ಪ್ರತಿದಿನ ರಾತ್ರಿ ಹಸಿ ಹಾಲು, ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಕ್ಕೊತೀವಿ ಅಂತ ಅಂತಿರಲ್ಲ, ಅದ್ರ ಬದಲಾಗಿ ಈ ಒಂದು ಆಯಿಲನ್ನು ನೀವು ರೆಡಿ ಮಾಡ್ಕೊಂಡು ನೋಡಿರಿ. ಆಮೇಲೆ ಒಟ್ರ ನೈಟ್ ರುಟೀನ್ ಅಂತ ಹೇಳಂದು ಈ ಒಂದು ಆಯಿಲನ್ನು ನೀವು ಟ್ರೈ ಮಾಡಿದ್ರಂತೂ ಇಷ್ಟು ಚೆನ್ನಾಗಿರೋವಂಥ ಸ್ಕಿನ್ನನ್ನು ನೀವು ಪಡ್ಕೊತೀರಿ ಅಂತ ಹೇಳಂದ್ರೆ ಅದೊಂಥರ ಮ್ಯಾಜಿಕಲ್ ಆಯಿಲ್ ಅಂತ ಹೇಳ್ಬೋದು. ಇದು ಹೆಂಗೆ ಮಾಡೋದು ಅಂತ ಹೇಳೋದು ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಂಗೆ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬರೀ ಫಟಾಫಟ್ ಅಂತ ಹೇಳಂದು ಈ ಆಯಿಲನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ. ನಾನು ನೋಡಿರಲಿ, ಈಗಾಗಲೇ ಈ ಬಾಟ್ಲಲ್ಲಿ ಒಂದಿಷ್ಟು ಮಾಡಿಟ್ಕೊಂಡಿದ್ದೆ. ನೀವು ನಿಮ್ಮ ಹತ್ರ ಗಾಜಿನ ಬಾಟ್ಲಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಗಾಜಿನ ಬಾಟ್ಲಿದ್ರೆ ಇನ್ನೂ ಚೆನ್ನಾಗಿರ್ತೈತಿ. ನಾನು ಈ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೆ. ನೋಡಿರಿ, ಇನ್ನೊಂದು ಇಷ್ಟಿಷ್ಟು ಉಳಿದೈತಿ. ಈಗಾಗಲೇ ಒಂದು 8 ದಿನ ಆಯ್ತು ಫ್ರೆಂಡ್ಸ್ ನಾನು ಯೂಸ್ ಮಾಡೋಕ್ಕಂತೂ. ಎಷ್ಟು ಚೆನ್ನಾಗೈತೆ ಅಂದ್ರೆ ಸ್ಕಿನ್ನು. ನನಗೆ ನಿಜ ಹೇಳ್ಬೇಕಾದ್ರೆ ಇದು ನಮ್ಮ ಸ್ಕಿನ್ನ ಅಂತ ಅನಿಸ್ತದೆ. ನೀವು ಬರೀ ಒಂದು 4 ದಿನ ಯೂಸ್ ಮಾಡ್ತಾವ್ರಿ ಈ ಒಂದು ಆಯಿಲನ್ನು. ನಮ್ಮ ಸ್ಕಿನ್ನ ಇದು ಅಂತ ನೀವು ಅನ್ಕೊತೀರಿ, ಅಷ್ಟು ಚೆನ್ನಾಗಿ ಈ ಒಂದು ಆಯಿಲ್ ಐತಿ. ಭಾಳನ ಆಗುತ್ತೆ, ವರ್ಣನೆ ಅನ್ನಿಸ್ತೈತಿ ನೋಡ್ರಿ. ಈಗ ಯಾಕಂದ್ರೆ ಅದನ್ನು ನಾವು ಫೀಲ್ ಮಾಡಿರ್ತೀವಲ್ಲ, ಅದೇ ನಮಗೆ ಖುಷಿಯಾಗಿರ್ತದೆ. ಅದಕ್ಕೋಸ್ಕರ ನಿಮಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೋಸ್ಕರ ನಾನು ಇದನ್ನ ಹೇಳ್ತಿದ್ದೀನಿ. ನೋಡ್ರಿ, ಇದೇ ಆಯಿಲಲ್ಲಿ ನಾನು ಹಾಕ್ತೀನಿ. ಈಗಾಗಲೇ ಒಂದು ಸ್ವಲ್ಪ ಐತಿ, ಸ್ವಲ್ಪ ಇಲ್ಲಿ ತೆಗೆದುಬಿಡ್ತೀನಿ ನಾನು. ನೋಡಿರಿ, ಬಾಟ್ಲಲ್ಲಿರುವಂಥ ಆಯಿಲನ್ನು ತೆಗೆದೆ. ಈಗ ನಮ್ಗೆ ಅಂದ್ರೆ ಕರೆಕ್ಟಾಗಿ ನಿಮ್ಗೆ ಎಷ್ಟು ಹಾಕಬೇಕು ಅಂತ ಹೇಳೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದನ್ನ ನಾನು ಖಾಲಿ ಮಾಡ್ಕೊಂಡಿನಿ. ಹರಳೆಣ್ಣೆ ಅಂತೀವಿ, ಹರಳೆಣ್ಣೆ ನಮ್ಮ ಊರ ಕಡೆ ಏನಂತಿದ್ರೆ ಹರಳೆಣ್ಣೆನ ನಾವು ನಮ್ಮ ಹಳ್ಳಿಗಳಲ್ಲಿ ಕಾಳನ್ನು ತೆಗೆದು ಮತ್ತು ಅದನ್ನ ಒಬ್ಬರಿಗೆ ಕೊಡ್ತಿದ್ರು. ಒಬ್ಬರು ಬರ್ತಿದ್ರು, ಅಲ್ಲಿ ಕೊಟ್ಟು ಅವ್ರ ಕಡೆಯಿಂದ ಆ ಎಣ್ಣೆನ ತೆಗೆಸ್ಕೊಂಡು ದೀಪಕ್ಕೆ ಹಚ್ತಿದ್ರು. ಅವು ಭಾಳ ಗಟ್ಟಿ ಇರುತ್ತೆ. ನಾವು ಔಡ್ಲೆಣ್ಣೆ ಅಂತ ಹೇಳಂತೀವಿ. ಇದಕ್ಕೆ ನಾನಿಲ್ಲಿ ಔಡ್ಲೆಣ್ಣೆ, ಹರಳೆಣ್ಣೆ ಮತ್ತು ಕ್ಯಾಸ್ಟ್ರ್ ಆಯಿಲ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಈ ಆಯಿಲನ್ನು ನಿಮ್ಮ ಮೊದಲಿಗೆ ನಾನು ತೋರಿಸಿದ್ರಾತ ಅಂತ ಹೇಳಂದು ಈ ಆಯಿಲನ್ನು ನಾನು ರೆಡಿ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಇದು ಹರಳೆಣ್ಣೆ ಇದು ಔಡ್ಲೆಣ್ಣೆ, ಆಮೇಲೆ ಕ್ಯಾಸ್ಟ್ರ್ ಆಯಿಲ್ ಅಂತಾರಲ್ಲ ಇದು. ಇದನ್ನು ಪೂರ್ತಿ ಒಂದು ಅರ್ಧ ಬಾಟ್ಲು ಆಮೇಲೆ ಹಾಕೋಣ. ಹರಳೆಣ್ಣೆನ ಪೂರ್ತಿ ಒಂದು ಅರ್ಧ ಬಾಟ್ಲು ಕಾಣಿಸ್ತಿದೆ ಅನ್ಕೊಂಡಿನಿ. ಅರ್ಧ ಬಾಟ್ಲು ಹರಳೆಣ್ಣೆ, ಅರ್ಧ ಬಾಟ್ಲು ಹರಳೆಣ್ಣೆ ಹಾಕೊಂಡಿನಿ ನಾನು. ಇದು ಜೋಜೋಬಾ ಆಯಿಲು ಅಂತ ಹೇಳಿ ಸಿಗುತ್ತೆ. ಇದು ನೋಡ್ರಿ, ತರಿಸ್ಕೊಂಡು ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಟ್ಯಾಗ್ ಮಾಡಿರ್ತೀನಿ, ಅದರಿಂದ ನೀವು ತರಿಸ್ಕೋಬೋದು. ಇದನ್ನು ನಾವು ಒಂದು ಅರ್ಧ ಬಾಟ್ಲಷ್ಟು, ಇಲ್ಲಿ ನಾವು ಅರ್ಧ ಬಾಟ್ಲಷ್ಟು ಹರಳೆಣ್ಣೆ ತೊಗೊಂಡಿವಿ. ಈಗ ಒಂದು ಅರ್ಧ ಹಿಂಗೆ ಹಾಕ್ಬಿಡ್ತೀನಿ ನಾನು. ಒಂದು ಅರ್ಧ ಬಾಟ್ಲಷ್ಟು ಈ ಜೋಜೋಬಾ ಆಯಿಲು, ಅರ್ಧ ಹರಳೆಣ್ಣೆ, ಅರ್ಧ ಜೋಜೋಬಾ ಆಯಿಲು. ಈಗ ಇನ್ನೂ ಒಂದು ಎಷ್ಟು ಘಮ ಅಂತೈತಿ ಅಂದರೆ ಇದು ಆಯಿಲು. ಅದನ್ನು ನೀವು ಯೂಸ್ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಈ ಒಂದು ಆಯಿಲನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋ ಒಳಗೆ ಒಂದು ಕ್ರೀಮನ್ನು ಮಾಡುವಾಗ ತೋರಿಸಿದ್ದೆ. ಇದು ರೋಸ್ ಹಿಪ್ ಆಯಿಲ್ ಅಂತ ಹೇಳಂದು. ಇದು ಕೂಡ ನಮ್ಮ ಸ್ಕಿನ್ನಿಗೆ ಭಾಳನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಯಾಕೆ ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಈ ಒಂದು ರೋಸ್ ಹಿಪ್ ಆಯಿಲನ್ನು
ನಮ್ಮ ಸ್ಕಿನ್ನಲ್ಲಿ ಒಂದು ಈ ವಯಸ್ಸಾಗಿಂತ ಮೊದಲು ಬರುವಂಥ ನೆರಿಗೆಗಳು, ಇಲ್ಲೆಲ್ಲ ನೆರಿಗೆಗಳಿರ್ತಾವೆ, ಕಣ್ಣು ಕೆಳಗೆಲ್ಲ ನೆರಿಗೆಗಳಿರ್ತಾವೆ, ಆಮೇಲೆ ಸ್ಕಿನ್ನು ಜೋತ್ ಬಿದ್ದಂಗೆ ಆಗ್ತಿರ್ತೈತಿ, ಈಗೀಗ ಸ್ಟಾರ್ಟ್ ಆಗ್ತಿರ್ತೈತಿ. ಅದನ್ನೆಲ್ಲನೂ ತಡೆಗಟ್ಟುವಂಥ ಶಕ್ತಿ ಈ ಒಂದು ನಮಗೆ ಈ ರೋಸಿಪ್ ಆಯಿಲಲ್ಲಿ ಐತಿ. ಅದ್ರ ಜೊತೆಗೆ ನಾವು ಹರಳೆಣ್ಣೆನೂ ಯೂಸ್ ಮಾಡಿದ್ದೀವಿ. ಇದು ಸಹಿತ ನಮ್ಮ ಸ್ಕಿನ್ನ ಟೈಟ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಇದರೊಳಗಿರುವಂಥ 3 ಆಯಿಲು ಬಹಳನೇ ನಮ್ಮ ಸ್ಕಿನ್ನಿಗೆ ಭಾಳ ಒಳ್ಳೆಯ ಒಂದು ಆಯಿಲ್ ಆಗಿರ್ತಾವೆ. ಹಾಗಾಗಿ ಈ 3 ಆಯಿಲನ್ನು ನಾನು ತೊಗೊಂಡಿದ್ದೀನಿ. ಇದು ರೋಸಿಪ್ ಆಯಿಲು. ಈ ಆಯಿಲನ್ನು ನಾನು ಒಂದು 6 ರಿಂದ 7 ಡ್ರಾಪ್ ಹಾಕ್ತೀನಿ. ಇಲ್ಲೇ 2, 3, 4, 5, 6, 7, 8 ಇಷ್ಟಾದರೆ ನಿಮಗಿದು ಸಾಕು. ಮಿಕ್ಸ್ ಇದನ್ನು ಮಾಡಿ ಚೆನ್ನಾಗಿ ಇದನ್ನು ನೀವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರು ಅಂತ ಇನ್ನೂ ಚೆನ್ನಾಗಿರ್ತೈತಿ. ನಾನು ಗಾಜಿನ ಬಾಟ್ಲಿ ಇಲ್ಲ ಹಾಗಾಗಿ ನಾನು ಇಲ್ಲೊಂದು ಗ್ಲಿಸರಿನ್ ಬಾಟ್ಲು ಖಾಲಿ ಆಗಿತ್ತು, ಅದನ್ನು ನಾನು ತೊಗೊಂಡಿನಿ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲನ್ನು ನಾನೀಗ ಹಚ್ಚಿ ತೋರಿಸ್ಬಿಡ್ತೇನೆ. ಸ್ಕಿನ್ ಒಳಗೆ ಏನೂ ಹಚ್ಕೊಂಡಿಲ್ಲ. ಈ ಆಯಿಲನ್ನು ನಾನು ಹಚ್ಚಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಇಲ್ಲಿ ನೋಡಿರಿ, ಈ ರೀತಿ ಎಷ್ಟು ಅಂದರೆ ನಾವು ಪೂರ್ತಿ ಇದು ನಮ್ಗೆ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಬೇಕು. ಆ ರೀತಿ ನಾವು ಈ ಆಯಿಲನ್ನು ನಾವು ಹಚ್ಕೋಬೇಕಾಗತ್ತೆ. ಈ ರೀತಿ ಈ ಆಯಿಲನ್ನು ನಾವು ಹಚ್ಚೋದು ಯಾವ ರೀತಿ ಅಂತ ಹೇಳಂದ್ರೆ ನಾನು ನಿಮಗೆ ಇವತ್ತಿಲ್ಲಿ ತೋರಿಸ್ಕೊಡ್ತೀನಿ. ನಾನು ಕರೆಕ್ಟಾಗಿ ಘಮ 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 ಅಂತೈತಿ ಆಯಿಲು. ನೋಡ್ರಿ, ಈ ರೀತಿ ಫಸ್ಟ್ ನಾವು ಕರೆಕ್ಟಾಗಿ ಎಲ್ಲ ಕಡೆ ನಾವು ಆಯಿಲನ್ನು ಹಚ್ಕೊಂಡ್ಬಿಡೋಣ. ಪೂರ್ತಿ ಕಣ್ಣು ಸುತ್ತ ಈ ರೀತಿ ಆದಮೇಲೆ ನಾವು ಈ ರೀತಿ ನಾವು ಹಿಡಿಬೇಕಿಲ್ಲ. ನೋಡಲಿ, ಹಿಂಗೆ ಹಿಡಿದು ಈ ರೀತಿ ರಾತ್ರಿ ನಾವು ಮಲಗೋಕ್ಕೂ ಮೊದಲು ಈ ರೀತಿ ನಾವು ಇದು ಒಂದು ರೀತಿ ನಾವು ಮಸಾಜ್ ಕೊಟ್ಟಂಗೂ ಆಗತ್ತೆ. ಆಮೇಲೆ ನಾವು ಏನು ಆಯಿಲನ್ನು ನಾವು ಹಚ್ಚಿದ್ದೀವಲ್ಲ ಅದು ಪೂರ್ತಿಯಾಗಿ ನಮ್ಮ ಸ್ಕಿನ್ ಒಳಗೆ ಅಬ್ಸರ್ವ್ ಆಗುತ್ತೆ. ಈ ರೀತಿ ಇದು ಒಂದು 7 ರಿಂದ 8 ಸರ್ತಿ ನಾವು ಇದನ್ನ ಮಾಡಬೇಕಾಗತ್ತೆ. ಇಲ್ಲ ಒಂದು 10 ಸರ್ತಿ ಮಾಡಿರಿ. ಈ ರೀತಿ ಮಾಡಬೇಕು. ನೋಡ್ರಿ, ನಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲೆಲ್ಲ ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಒಳಗೆ ಪೂರ್ತಿಯಾಗಿ ನಮ್ಮ ಸ್ಕಿನ್ನು ಈ ಆಯಿಲನ್ನು ಹೀರ್ಕೊತೈತಿ. ನಂತರ ಇಲ್ಲಿ ಈ ರೀತಿ ನಾವಿಲ್ಲಿ ಹರಳೆಣ್ಣೆ ಮತ್ತು ಜೋಜೋಬಾ ಆಯಿಲು ಮತ್ತು ಇನ್ನೊಂದು ರೋಸಿಪ್ ಆಯಿಲು 3 ಆಯಿಲನ್ನು ಬಳಸಿದ್ದೀವಿ. ನಮಗೆ ಟಾನಿಕ್ ಅಂತ ಹೇಳಂತ ನಾವು ಈ ಆಯಿಲನ್ನು ಹೇಳ್ಬೋದು. ನೀವು ನಿಜ ಆಗಬೇಕಂದ್ರೆ ಈ ಒಂದು ಆಯಿಲನ್ನು ನೀವು ಬಳಸಿ ನೋಡಿರಿ, ಎಷ್ಟು ಚೆನ್ನಾಗಿರುವಂಥ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ನು. ಅದನ್ನು ನಾನು ಹೇಳೋದಕ್ಕಿಂತ ನೀವು ಅದನ್ನ ತಂದು ಯೂಸ್ ಮಾಡಿದಾಗ್ಲೇ ಅದ್ರದ್ದು ಇದು ಗೊತ್ತಾಗುತ್ತೆ ನಿಮ್ಗೆ. ಬಹಳನೇ ಚೆನ್ನಾಗಿರುವಂಥ ಆಯಿಲನ್ನು ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅನಿಸ್ತೈತಿ. ಪ್ರತಿದಿನ ನೀವು ಈ ಒಂದು ಆಯಿಲನ್ನು ನೀವು ಬಳಸಿರಿ. ಎಲ್ಲರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಎಲ್ಲರೂ ಯೂಸ್ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಇದ್ದವರು ಒಂದು ಸ್ವಲ್ಪ ನಾವು ಏನೋ ಒಂದು ಹಚ್ಚಕ್ಕೆ ಹೋದ್ರೂ ನಮಗೆ ಅದು ಭಯ ಇರ್ತೈತಿ. ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ನಾವು ಹೇಳೋದಕ್ಕೆ ನಮ್ಗೆ ಭಯ ಆಗುತ್ತೆ. ಕರೆ, ಯಾಕಂದ್ರೆ ಅವ್ರಿಗೆ ತಡ ಇಲ್ದನ ರ್ಯಾಷಸ್ಸು ಆಮೇಲೆ ಗುಳ್ಳೆಗಳೆಲ್ಲ ಬರ್ತಿರ್ತಾವೆ. ಅವ್ರು ಒಂದು ಸ್ವಲ್ಪ ಸ್ಕಿನ್ಗೆ ಒಂದು ಸ್ವಲ್ಪ ಸೈಡಿಗೆ ಎಲ್ಲರೂ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಲಿ. ಅದ್ರ ಆಯಿಲ್ ಸ್ಕಿನ್ ಇದ್ದವರು ಹಚ್ಚಿ ಒಂದು 10 ನಿಮಿಷ ಬಿಟ್ಟಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮುಖ ತೊಳ್ಕೊಂಡು ಒರೆಸ್ಕೊಂಡು ಮಲ್ಕೊಂಡ್ರೆ ಸಾಕು. ಈ ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಆಮೇಲೆ ಕಾಂಬಿನೇಷನ್ ಸ್ಕಿನ್ ಅವ್ರು ಏನಾದಾರೆ ಎಲ್ಲರೂ ಪ್ರತಿದಿನ ಈ ಒಂದು ಆಯಿಲನ್ನು ಯೂಸ್ ಮಾಡಿರಿ. ಬಹಳನೇ ಚೆನ್ನಾಗಿರುವಂಥ ರಿಸಲ್ಟು, ಒಳ್ಳೆ ಒಂದು ಸ್ಕಿನ್ನು ಟೋನ್ ಆಗಿರುವಂಥದ್ದು, ಬ್ರೈಟ್ ಆಗಿರುವಂಥದ್ದು ಮತ್ತು ಒಂದು ಸಾಫ್ಟ್ ಆಗಿರುವಂಥ ಸ್ಕಿನ್ನನ್ನು ನಾವು ಪಡ್ಕೋಬೋದು ಅಂತೇಳಿ ನಾನು ಇಲ್ಲಿ ಹೇಳ್ತೀನಿ. ಕತ್ತಿಗೂ ಸಹಿತ ನಾವು ಚೆನ್ನಾಗಿ ಇಲ್ಲಿ ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು. ಬೆಳಗ್ಗೆ ಎದ್ದು ನಿಮ್ಮ ಸ್ಕಿನ್ ನೋಡ್ರಿ ನೀವು ಎಷ್ಟು ಚೆನ್ನಾಗಿರ್ತೈತಿ ಅಂತ ಹೇಳಂದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋ ಒಳಗೆ ಈ ಒಂದು ಸ್ಕಿನ್ನಿಗೆ ಈ ಒಂದು ಆಯಿಲನ್ನು ಹಚ್ಚಿರ್ತೀನಿ. ನಾವು ಬೆಳಗ್ಗೆ ಎದ್ದು ಇದಕ್ಕೆ ಏನು ಹಚ್ಚಿ ತೊಳಿಬೇಕು ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಹೇಳ್ತೀನಿ. ಅಂದ್ರೆ ಅದಕ್ಕೊಂದು ಪೌಡ್ರ್ ರೆಡಿ ಮಾಡಿ ನಾನು ಆ ಪೌಡ್ರನ್ನ ಈಗ ಹೇಳ್ತಾ ಹೋದ್ರೆ ಭಾಳ ಲಾಂಗ್ ಆಗಿಬಿಡ್ತೈತೆ ವಿಡಿಯೋ, ನಿಮಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಅದೊಂದು ಪೌಡ್ರನ್ನ ರೆಡಿ ಮಾಡ್ಕೊಂಡಿನಿ. ಬೆಳಗ್ಗೆ ಎದ್ದು ನೀವು ಯಾವುದೊಂದು ಪೌಡ್ರನ್ನ ಹಚ್ಚಿ ಮುಖ ತೊಳೆದ್ರೆ ಇನ್ನೂ ಚೆನ್ನಾಗಿರ್ತೈತೆ ನಿಮ್ಮ ಸ್ಕಿನ್ನು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸೋಂತೈತಿ ಅಂತ ಅಂದರೆ ನಿಜ. ನೆನ್ನೆಬ್ರು ಕಾಮೆಂಟ್ ಹಾಕಿದ್ರು, ನಿಮ್ಮ ಸ್ಕಿನ್ ಭಾಳನ ಬ್ರೈಟ್ ಕಾಣಕೊಂತೈತಿ ಅಂತ ಹೇಳಂದು. ನಿಜ, ಈ ಸಿಸ್ಟರ್ ಕಾವ್ಯ ಅನ್ನೋ ಸಿಸ್ಟರು ಅವ್ರಿಗೆ ಹಿಂದ್ಗುಟ್ಟನೆ ನಾನು
ಕಮೆಂಟ್ ಮಾಡಿದ್ದೀನಿ. ಇದು ಹೋಮ್ ರೆಮಿಡಿಗಳ ಪ್ರಭಾವ ಅಂತ ಅಂದೇಳಂದು ನಾನು ಕಮೆಂಟ್ಗೆ ಉತ್ತರ ಕೊಟ್ಟಿದ್ದೀನಿ. ಆ ಕಮೆಂಟನ್ನು ನಾನು ಇಲ್ಲಿ ಹಾಕ್ತೀನಿ. ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡಿದರೆ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೋಬೋದು ಅಂತ ಹೇಳಿ ನಾನು ಹೇಳ್ತೀನಿ ಫ್ರೆಂಡ್ಸ್. ಈಗ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಪ್ರತಿಯೊಬ್ಬರು ತೊಗೊಂಬಂದು ಈ ಆಯಿಲನ್ನು ಬಳಸಿ ನೋಡಿರಿ. ಒಂದು ಚೆನ್ನಾಗಿರುವಂಥ ಆಯಿಲನ್ನು ನಿಮಗೋಸ್ಕರ ನಾನು ತೊಗೊಂಬಂದಿದ್ದೀನಿ. ಇವತ್ತು ಭಾಳನೇ ಚೆನ್ನಾಗಿದೆ ಫ್ರೆಂಡ್ಸ್, ಭಾಳನೇ ಚೆನ್ನಾಗಿರುವಂಥ ಆಯಿಲ್ ಅಂತ ಹೇಳ್ಬೋದು. ಈ ಒಂದು ಆಯಿಲನ್ನು ತೊಗೊಂಬರ್ರಿ, ನೀವು ಮನೆಯಾಗ ಟ್ರೈ ಮಾಡಿರಿ. ಅದು ಹೆಂಗಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹರಳೆಣ್ಣೆ, ಜೋಜೋಬಾ ಆಯಿಲು ಮತ್ತು ರೋಸಿಪ್ ಆಯಿಲ್, ಈ 3 ಆಯಿಲನ್ನು ಸೇರಿಸಿ ಬಾಟ್ಲಲ್ಲಿ ತುಂಬಿಟ್ಕೋರಿ. ಪ್ರತಿದಿನ ಯೂಸ್ ಮಾಡಿರಿ, ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇರ್ತೈತಿ. ಮತ್ತು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.